ಡೈರೆಕ್ಟರ್ ನಾನೇ. ಗೊತ್ತು, ಆ ಫಿಲ್ಮ್ ಹೀರೋ ನಾನು. ಅಣ್ಣ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ, ಫೋನ್ ಯೂಸ್ ಮಾಡಬೇಡಿ, ಅಷ್ಟೇ ಮೂವಿ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಅನ್ನೋದೇ ಪಿಕ್ಚರು. ಅದನ್ನೇ 4 ಗಂಟೆ 5 ನಿಮಿಷ ಹೇಳ್ಬೇಕಾಗಿರೋ ವಿಷಯನ 2.5 ಗಂಟೆ ಹೇಳವ್ರೆ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಅಷ್ಟೇ. ಚೆನ್ನಾಗಿದೆ. ಇನ್ನೊಂದ್ಸಲಿ ಮಾಡಕ್ಕೆ ಕೈಬಿಡಿ ಅಷ್ಟೇ. ಇವತ್ತಿನ ಗ್ಯಾರಂಟಿ. ಸೂಪರ್. ತುಂಬಾ ಚೆನ್ನಾಗಿದೆ. ನಿಮ್ಮ ಶತ್ರುಗಳು ಯಾಗನ ಇದ್ರೆ ವಿಷ ಹಾಕಕ್ ಹೋಗ್ಬಿಡಿ. 500 ರೂಪಾಯಿ ಟಿಕೆಟ್ ಕೊಡಿಸ್ಬಿಟ್ಟು ಕಳಿಸಿ. ಸುಮ್ಮನೆ ಕೋರ್ಟು ಕೇಸ್ ಅಂತ ಎಳೆಯಕ್ಕೆ ಹೋಗ್ಬಿಡಿ. ಹಿಂಗೆ ಸದೋಯ್ತವೆ. ಮ್ಯೂಸಿಕ್ ಮಾಡಬೇಕು. ಸಿನಿಮಾ ಮಾಡಕ್ಕೆ ಈ ತರ ಕಚ್ಚಾ ಸಿನಿಮಾ ಮಾಡಬಾರ್ದು ಸರ್. ತುಂಬಾ ಚೆನ್ನಾಗಿದೆ ಸರ್, ಒಂದ್ಸಲಿ ನೋಡಕ್ಕೆ ಹೇಳಿ ಸರ್ ಎಲ್ಲರಿಗೂ. ಮಾಡಿ ನೋಡಿ ಎಲ್ಲರೂ. ಬ್ರೋ, ಹೆಲ್ಮೆಟ್ ಇಲ್ದಲೆ ಯಾರು ಆಚೆ ಹೋಗ್ಬೇಡಿ. ಹೆಲ್ಮೆಟ್ ಇಲ್ದಲೆ ಮೂವಿ ನೋಡಕ್ ಬರಬೇಡಿ. ಗಾಡಿ ಕಾರ್ ಓಡಿಸಿದ್ರೆ ಸೀಟ್ ಬೆಲ್ಟ್ ಹಾಕೊಂಡು ಮಾತ್ರ ಕಾರ್ ಓಡಿಸಿ. ಆತ್ಮ ಬಗ್ಗೆ ಸೂಪರ್ಗಳಿದೆ. ನೋಡಕ್ ಬರಬಾರ್ದಣ್ಣ. ತುಂಬ ಕಚ್ಚಿಡವಾಗಿದೆ ಫಿಲಮ್. ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಅದ್ರಲ್ಲಿ ಏನು ಕತೆ ಸಾರಾಂಶ ಏನು. ಅರ್ಜುನ್ ಜನ್ಯ ಅಲ್ಲಿ ಇದ್ರಲ್ಲಿ ದುಡ್ದಿದ್ದ, ಇಲ್ಲಿ ಕಳ್ಕೊಳ್ತಾನೆ ಅಷ್ಟೇ. ಅರ್ಜುನ್ ಜನ್ಯ ಅವ್ರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ದಯವಿಟ್ಟು ಇದೀಗ ನಿಲ್ಲಿಸ್ಬಿಡಿ. ಚೆನ್ನಾಗಿದೆ. ಫಿಲಮ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಸರ್ ಫಿಲಮ್ ಹೇಗಿದೆ? ಸೂಪರ್ ಇದೆ ಅಣ್ಣ. ಹೆಂಗೆ ಆಕ್ಟ್ ಮಾಡಿದಾರಲ್ಲ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಹೇಗಿದೆ ಸರ್? ಇದು ಒಂದು ಇಲ್ಯೂಷನ್ ಫಿಲಮ್ ಥರ ಇದೆ. ಎಲ್ಲ ಜನರಿಗೆಲ್ಲ ಒಂಥರ ಇಲ್ಯೂಷನ್ ಕ್ರಿಯೇಟ್ ಥರ ಆಗಿದೆ. ಚೆನ್ನಾಗಿದೆ. ಫಿಲಮ್ ಹೇಗಿದೆ? ಸೂಪರ್. ಮನುಷ್ಯನ ಕರ್ಮ ಯಾವಾಗ ಕಳಿಯುತ್ತೋ ಅವಾಗ ದೇಶದ ಭೂಕಂಪ ಎಲ್ಲ ತೋರಿಸಿದ್ದಾರೆ ಪಕ್ಕ. ಮೇಡಮ್ ಫಿಲಮ್ ಇಷ್ಟ ಆಯ್ತಾ? ಫಸ್ಟ್ ಚೆನ್ನಾಗಿದೆ. ಲಾಸ್ಟಿಗೆ ಒಳಗೆ ಕಾರ್ಟೂನ್ ಇದಾಗಿದೆ. ಮೇಡಮ್ ಫಿಲಮ್ ಚೆನ್ನಾಗಿದೆಯಾ? ಚೆನ್ನಾಗಿತ್ತು. ಫಿಲಮ್ ಹೇಗಿದೆ? ದೇವರಣೆ ಯಾರು ಮೂವಿ ನೋಡೋಕೆ ಹೋಗ್ಬಿಡಿ. ನನ್ನ ಜೀವನದಲ್ಲಿ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರು ಕಾಂಬಿನೇಷನಲ್ಲಿ ಎಂಥ ಮೂವಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಬಂದಿದ್ದೆ. ಆದರೆ ಇದರಂಥ ವರ್ಸ್ಟ್ ಮೂವಿ ನನ್ನ ಜೀವನದಲ್ಲಿ ನೋಡಿಲ್ಲ. ಅದಕ್ಕೆ ಅರ್ಧಕ್ಕೆ ಎದ್ದು ಬರ್ತಾ ಇದ್ದೀನಿ. ಫಿಲಮ್ ಹೇಗಿದೆ? 45 ಮೂವಿ. ಇನ್ಮೇಲಿಂದ ಯಾರೇ ಆಗಿದ್ರು ಸರಿ ಗಾಡಿ ಓಡಿಸ್ಬೇಕಾದ್ರೆ ತಲೆಗೆ ಫಸ್ಟು ಹೆಲ್ಮೆಟ್ ಹಾಕೊಂಡು ಓಡಿಸಿ. ಯಾಕೆ ಅಂತಂದರೆ ಎಲ್ಲರದು ಸೇಫ್ಟಿ ಮುಖ್ಯ ಇವತ್ತಿನ ಕಾಲದಲ್ಲಿ. ಆಮೇಲೆ ಮನೇಲಿ ಏನೇನು ಹೇಳ್ತಾರೆ ಅದನ್ನೆಲ್ಲನೂ ಜವಾಬ್ದಾರಿಯಿಂದ ಕೇಳಿ. ಬಟ್ ಈ ಮೂವಿ ಒಂದು ಹೆಂಗೆ ಹೇಳಬೇಕು ಅಂದರೆ, ಉಪೇಂದ್ರ ಅವ್ರು ಮೂವಿನ ನೋಡ್ಬಿಟ್ಟವ್ರು ಅರ್ಜುನ್ ಜನ್ಯ ಅವರು. ಮತ್ತು ಲಾಸ್ಟಿಗೆ UA ರಿಲೀಸ್ ಆಯ್ತಲ್ಲ, ಅದನ್ನು ನೋಡಿ ಕತೆ ಬರ್ದವ್ರು ಅನಿಸುತ್ತೆ. ಯಾಕೆ ಅಂತಂದರೆ ಕತೆ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಹೇಳೋ ಥರವಾಗಿ ಹೇಳ್ಬೋದಾಗಿತ್ತು. ಇವತ್ತಿನ ಜನ್ರೇಷನ್ನು ಯೂಸ್ ಮಾಡಿದ್ದಾರೆ, ಅವತ್ತಿನ ಕಾಲದ್ದು ಜನ್ರೇಷನ್ನು ಯೂಸ್ ಮಾಡಿದ್ದಾರೆ. ಉಪೇಂದ್ರ ಅವ್ರ ಜೊತೆ ಒಂದು ಪಡೆ ಇತ್ತು, ಆ ಪಡೆನ ಒಡೆದಾಕ್ತಾರೆ. ಬಟ್ ಉಪೇಂದ್ರ ಅವ್ರು ಒಬ್ಬರೇ ಮೇಯ್ನ್ ಲೀಡಾಗಿ ಕ್ಯಾರೆಕ್ಟ್ರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಫಿಲ್ಮಲ್ಲಿ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು, ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸರ್ ಫಿಲಮ್ ಹೇಗಿದೆ? ಫಿಲಮ್ ಹೇಗಿದೆ? ಚೆನ್ನಾಗಿದೆ ಸರ್. ಅಣ್ಣ ಫಿಲಮ್ ಹೇಗಿದೆ? ಸೂಪರ್ ಆಗಿದೆ ಅಣ್ಣ. ಫಿಲಮ್ ಚೆನ್ನಾಗಿದೆಯಾ? ಸಾಕಾಗಿದೆ. ಫಿಲಮ್ ಹೇಗಿದೆ ಮೇಡಮ್? ಸರ್ ಫಿಲಮ್ ಹೇಗಿದೆ? ಮಾತಾಡಿದ್ರೆ ಫಿಲಮ್ ಹೇಗಿದೆ? ಚೆನ್ನಾಗಿಲ್ಲ. ಏನು ಇಷ್ಟ ಆಗಿಲ್ಲ ಫಿಲಮಲ್ಲಿ? ಯಾವುದು ಇಷ್ಟ ಆಗಿಲ್ಲ. ಫಿಲಮ್ ಹೇಗಿದೆ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಫಿಲಮಲ್ಲಿ? ಲಾಸ್ಟ್ ಶಿವಣ್ಣ. ರಾಜ್ಕುಮಾರ್ ಇಷ್ಟ ಆದ್ರ? ಉಪೇಂದ್ರ ಫಿಲಮ್ ಹೇಗಿದೆ? ಸ್ವಲ್ಪ ಅರ್ಥ ಆಗಲಿಲ್ಲ. ಸ್ವಲ್ಪ ಅರ್ಥ ಆಗಲಿಲ್ಲ. ಅವರು ಹೇಳಕ್ಕೆ ಏನು ಹೊರಟಿದ್ರು ಅದು ಸರಿ ಹೇಳಿಲ್ಲ. ಅದನ್ನು ಸರಿಯಾದ ರೀತಿ ಬೇರೆ ಥರ ತೋರಿಸ್ಬೋದಿತ್ತು. ನನ್ನ ಪ್ರಕಾರ ಒಂದು 5 ಕೊಡ್ಬೋದು ಸರ್. ಏನಕ್ಕೆ ಅಂತಂದರೆ ಟೆಕ್ನಾಲಜಿ ಚೆನ್ನಾಗಿ ಯೂಸ್ ಮಾಡಿದರೆ. ಮೇಯ್ನ್ ಬಂದು ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಅದ್ರ ಜೊತೆಗೆ ನಿಮಗೆ VFX ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಕತೆ ಮಾತ್ರ ಮೈನಸ್. ತುಂಬಾ ಚೆನ್ನಾಗಿ ಎಡವಿದ್ದಾರೆ. ಯಾಕೆ ಅಂತಂದರೆ 3 ಕತೆ ಯೂಸ್ ಮಾಡಿದ್ದಾರೆ. ದೇವರು ಇವತ್ತಿನ ಕಾಲದಲ್ಲಿ ಯಾವ ಥರ ಬರಬೇಕು, ಯಾವ ಥರ ಇವತ್ತಿನ ಜನ್ರೇಷನ್ ಯೂಸ್ ಮಾಡಿದ್ದಾರೆ, ಅವತ್ತಿನ ಕಾಲನೂ ಯೂಸ್ ಮಾಡಿದ್ದಾರೆ. ಬಟ್ 3 ಕತೆನೂ ತೆಗೆದು ಮಿಕ್ಸ್ ಮಾಡಾಕಿದೆ. ಹೇಳಕ್ಕೆ ಬಂದಿಲ್ಲ, ಕತೆ ಒಂದು ಬೇರೆದು ಮಾಡ್ಬೋದಾಗಿತ್ತು. ಇನ್ನೂ ಫುಲ್ ಎಳೆದ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ನೋಡಿದ್ರು, ಒಳ್ಳೆ ಕಂಟೆಂಟ್ ಇತ್ತು. ಪಿಕ್ಚರ್ ಒಂಚೂರು ಚೆನ್ನಾಗಿಲ್ಲ. ಬಿಲ್ಡಪ್ ಬಾಲ ಏನ್ಬಿಟ್ರೆ ನೆಕ್ಸ್ಟ್ ಇವರೇ. ತುಂಬ ಕೆಟ್ಟದಾಗಿದೆ. ಬುಕ್ ಯಾರು ಮಾಡಿದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಏನೂ ಇಷ್ಟ ಆಗಲಿಲ್ಲ. ಬಿಲ್ಡಪ್ ಬಿಟ್ರೆ ಮಾತ್ರ ಏನಿಲ್ಲ ಇದು ಫಿಲಮಲ್ಲಿ. ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ? ಶಿವಣ್ಣ ಓಕೆ. ಉಪೇಂದ್ರಂದು ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟರು ಅಂತ ಏನಿಲ್ಲ. ರಾಜು ಶೆಟ್ಟಿ ಅವರು ಸೂಪರ್ ಆ್ಯಕ್ಟಿಂಗ್ ಉಂಟು. ಫಿಲಮ್ ಹೇಗಿದೆ? ಪಿಕ್ಚರ್ ಅಟ್ಟರ್ ಫ್ಲಾಪ್. ಒಂಚೂರು ಚೆನ್ನಾಗಿಲ್ಲ. ಫಿಲಮ್ ಹೇಗಿದೆ? ವರ್ಷದಲ್ಲಿ ಅಷ್ಟು 2025ರಲ್ಲಿ ವೇಸ್ಟ್ ಮಾಡಿರೋದೇ ಈ ದುಡ್ಡು. ಈ ಫಿಲಮ್ ನೋಡಿ ಏನಕ್ಕೆ ಚೆನ್ನಾಗಿಲ್ಲ ಅಂದರೆ ಏನೂ ಇಲ್ಲ ಅಣ್ಣ. ಅದು ಎಲ್ಲ ಫಿಲಮು ಫಿಲಮ್ ಹೆಂಗೆ ಆ್ಯಕ್ಟ್ ಮಾಡೋರೆ? ಹೆಂಗೆ ಆ್ಯಕ್ಟ್ ಮಾಡೋರು ಎಲ್ಲರೂ? ಎಲ್ಲ ಪೂರ್ತಿ ಏನು ಗೊತ್ತಾ, ಪೂರ್ತಿ ಚೆನ್ನಾಗಿ ಕಾರಣ.
ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದಾ ಮನೆಯವರೆಲ್ಲ? ಎಲ್ಲ ನೋಡ್ಬೋದು. 100 ಡೇಸ್ ಪಕ್ಕನಾ? 100 ಡೇಸ್ ಪಕ್ಕ ಓಡುತ್ತಾ? ಒಂದು 70 ದಿವಸ ಓಡ್ಬೋದು ಕಾರಣ. 75 ದಿವಸ ಚೆನ್ನಾಗಿದ್ಯಾ? ಪಕ್ಕ ಓಡುತ್ತೆ.